ಅಜಯ್ ರಾವ್ ಅವ್ರನ್ನ ತುಂಬ ಮೂವಿಲಿ ಚಾಕ್ಲೇಟ್ ಹೀರೋ ಕೈಂಡ್ ಆಫ್ ನೋಡಿರೋದು, ತುಂಬಾ ಒಳ್ಳೊಳ್ಳೆ ಮೂವೀಸ್ ಅದರಲ್ಲೇ ನಮಗೆ ನಾವು ನಿಮ್ಮನ್ನು ಆ ಥರದ್ದೇ ನೋಡಿ ನಾವು ಜಾಸ್ತಿ ರೂಢಿ ಇದೆ. ಸೊ ಇವಾಗ ಯುದ್ಧಕಾಂಡ ಮೂಲಕ ಇಷ್ಟು ಸೀರಿಯಸ್ ಆಗಿ ಒಂದು ಲಾಯರ್ ಆಗಿ ನೀವು ಕಾಣಿಸ್ಕೊಳ್ತಾ ಇರೋದು, ಸೊ ಏನೇನೆಲ್ಲ ಪ್ರಿಪ್ರೇಷನ್ ಬಂತು, ಮತ್ತು ಆ ಜಾನರಿಂದ ಹೊರಗಡೆ ಬಂದು ಜನಗಳಿಗೆ ನೀವು ಹೊರಗಡೆ ಬರುವಂತಹ ನಿಮಗೆ ಅದು ಇರುತ್ತೆ, ಅದ್ರದ್ದೇನು ಪ್ರಾಬ್ಲಮ್ ಆಗಲ್ಲ. ಬಟ್ ನಿಮ್ಮನ್ನು ನೋಡಿದಂತಹ ನಿಮ್ಮ ಅಭಿಮಾನಿಗಳು ನೀವು ಈ ಥರ ಕೃಷ್ಣನ್ ಕ್ಯಾರೆಕ್ಟರ್ ಮಾಡಿದ್ರೆ ಅದೇ ಕ್ಯಾರೆಕ್ಟರಲ್ಲೇ ಹೋಗಬೇಕು ಅಂತ ಒಂದಿಷ್ಟು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅದರಿಂದ ಅಪೋಸಿಟ್ ಬಂದು ಯುದ್ಧಕಾಂಡ ಮೂವಿನಲ್ಲಿ ನಿಮ್ಗೆ ಚಾಕ್ಲೇಟ್ ಹೀರೋ ಫ್ಲೇವರ್ಸ್ ಕಾಣಿಸುತ್ತಾ? ಅದು ಹೀರೋದು ಒಂದು ಜರ್ನಿ ಇದೆ. ಅಂದರೆ ತುಂಬ ಮುಗ್ಧವಾಗಿರ್ತಕ್ಕಂಥ ಹುಡುಗ ಚಾಕ್ಲೇಟ್ ಬಾಯ್ ಆಗಿದ್ದವನು ಈ ಥರದ್ದು ವಿಷಯಗಳಿಗೆ ಕನೆಕ್ಟ್ ಆಗಿ ಹೌ ಹಿ ಬಿಕಮ್ಸ್ ಸೋ ಸೀರಿಯಸ್ ಇನ್ ಲೈಫ್. ಆ ಟ್ರಾನ್ಸ್ಫಾರ್ಮೇಷನ್ ನಿಮಗೆ ಯುದ್ಧಕಾಂಡದಲ್ಲೇ ಕಾಣಿಸುತ್ತೆ. ಫ್ರಮ್ ಚಾಕ್ಲೇಟ್ ಬಾಯ್ ಟು ಎ ಡೈನಾಮಿಕ್ ಪವರ್ಫುಲ್ ಹೀರೋ. ಆ ಟ್ರಾವೆಲ್ ಸಿನಿಮಾದಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ಇಲ್ಲಿ ನಾವು ಚಾಕ್ಲೇಟ್ ಹೀರೋ ನೋಡ್ಬೋದು ಅಂತ. 100% ನೋಡ್ಬೋದು. ಓಕೆ, ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಇಷ್ಟು ವರ್ಷಗಳಲ್ಲಿ ಸಿನಿಮಾ ನೋಡ್ಕೊಂಡು ಬಂದಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ, ಮುಂಚೆ ಏನು ಸಿನಿಮಾಗಳು ಬರ್ತಾ ಇತ್ತಲ್ಲ ಆ ಸಮಯದಲ್ಲಿ ಒಂದು ಹಿಟ್ ಆಗಬೇಕು ಅಂತಂದರೆ ಅಷ್ಟು ಕಷ್ಟ ಅನಿಸ್ತಾ ಇರಲಿಲ್ಲ. ಮೂವಿನ ಜನರು ಕೂಡ ನೋಡ್ತಾ ಇದ್ರು, ಅದನ್ನು ಪ್ರೀತಿ ಮಾಡ್ತಾ ಇದ್ರು. ಬಟ್ ಇವಾಗ ಏನು ರೀಸೆಂಟಾಗಿ ಮೂವೀಸ್ ಬರ್ತಾ ಇದೆಯಲ್ಲ, ಒಂದು ಹಿಟ್ ಆಗಬೇಕಪ್ಪ ಮೂವಿ ಅಂದರೆ ತುಂಬಾ ಕಷ್ಟಪಡಬೇಕಾಗತ್ತೆ. ಸೊ ಯಾಕೆ ಈ ಥರ ಡ್ರಾಸ್ಟಿಕ್ ಚೇಂಜಸ್ ಆಯಿತು ನಮ್ಮ ಸ್ಯಾಂಡಲ್ವುಡಲ್ಲಿ ಅಂತ? ಎಲ್ಲ ವ್ಯಾಪಾರದ ದೃಷ್ಟಿ ಮೇಲೆ ನಿರ್ಧಾರ ಆಗುತ್ತೆ ಈ ಕೆಲವೊಂದು ಬದಲಾವಣೆಗಳು ಚಿತ್ರರಂಗದಲ್ಲಿ. ಮುಂಚೆ ಸಿನಿಮಾಗಳು ಓಕೆ ಅದಕ್ಕೆ OTTಗೆ ಒಂದು ಸೇಲ್ ಆಗಿಬಿಡುತ್ತೆ, ಅಥವಾ ಮುಂಚೆನೇ ಸ್ಯಾಟಲೈಟ್ ಈ ಭಾರಿ ಮಟ್ಟಕ್ಕೆ ಸೇಲ್ ಆಗಿಬಿಡುತ್ತೆ ಅನ್ನೋ ವಿಚಾರಗಳು ಇರಲಿಲ್ಲ. ಏನೇ ಇದ್ದರೂ ಚಿತ್ರಮಂದಿರದಲ್ಲೇ ಗೆಲ್ಲಬೇಕಾಗಿತ್ತು ಸಿನಿಮಾಗಳು. ಹಾಗಾಗಿ ಸೀರಿಯಸ್ ಫಿಲ್ಮ್ ಮೇಕರ್ಸ್ ಅಂತ ಏನಿದ್ರಲ್ಲ, ಸೀರಿಯಸ್ ಫಿಲ್ಮ್ ಮೇಕಿಂಗ್ ಅಂತಂದರೆ ನಿಮಗೆ ಡೈರೆಕ್ಷನ್ ಅಂದರೆ ಏನು, ಕಥೆ ಅಂದರೆ ಏನು, ಸ್ಕ್ರಿಪ್ಟ್ ಅಂದರೆ ಏನು, ಪಾತ್ರಗಳು ಅಂದರೆ ಏನು, ಆ ಪಾತ್ರಕ್ಕೆ ಪ್ರಿಪ್ರೇಷನ್ ಏನು, ಇವೆಲ್ಲವೂ ತಿಳ್ಕೊಂಡು ಬರ್ತಾಯಿದ್ರು. ಸೊ ಆ ಸೀರಿಯಸ್ನೆಸ್ ಅನ್ನೋದು ಇದ್ದಿದ್ದರಿಂದ ನಿಮಗೆ ಬೇರೆ ಯಾವುದ್ರ ಮೇಲೂ ಡಿಪೆಂಡೆನ್ಸಿ ಇಲ್ಲದೆ ಓನ್ಲಿ ಥಿಯೇಟರ್ ಅಂತ ಇದ್ದಿದ್ದ ಕಾರಣಕ್ಕೆ ಅಷ್ಟು ಸಿನಿಮಾಗಳು ಗೆಲ್ತಾ ಇತ್ತು ಮುಂಚೆ. ಬರ್ತಾ ಬರ್ತಾ ಅದೊಂದು ಸಲಿಗೆ ಅನ್ನೋದು ಸಿಕ್ತು. ಓಕೆ, ಥಿಯೇಟ್ರ್ನಲ್ಲಿ ಬಂದಿಲ್ಲ ಅಂದರೆ ನಮಗೆ ಇನ್ನೊಂದು ಪ್ಯಾರಲಲ್ ಸೋರ್ಸ್ ಇದೆ, ಇನ್ನೊಂದು ರಿಸೋರ್ಸಸ್ ಇದೆ. ಇದು ಬರ್ತಾ 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 ಆ ಸಲಿಗೆನೇ ಒಂದಷ್ಟು ಲೂಸ್ ಫಿಲ್ಮ್ ಮೇಕರ್ಸಿಗೆ ಕಾರಣವಾಯಿತು. ಹಗುರವಾಗಿ ಸಿನಿಮಾನ ತೊಗೊಂಡು ಸಿನಿಮಾ ಮೇಕರ್ಸ್ ಬರುವಂಥ ಯುಗ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಫ್ಕೋರ್ಸ್ ಕೋವಿಡ್ ಅನ್ನೋದು ಒಂದು ಪಾಠ ಕಲಿಸಿ ವೆನ್ ಎಲ್ಲ ಥರದ ಸಿನಿಮಾಗಳು ಜನಕ್ಕೆ ನೋಡೋಕ್ಕೆ ಸಿಕ್ತು. ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಎಲ್ಲ ಭಾಷೆಯ ಸಿನಿಮಾ, ಎಲ್ಲ ಥರದ ಸಿನಿಮಾಗಳು ನೋಡುವಂಥ ಅವಕಾಶ ಸಿಕ್ಕ ಮೇಲೆ ದಟ್ ಈಸ್ ಹೌ ಆಡಿಯನ್ಸ್ ಬಿಕೇಮ್ ಎಜುಕೇಟೆಡ್ ಅಬೌಟ್ ಫಿಲ್ಮ್ಸ್. ಪ್ರತಿಯೊಬ್ಬರಿಗೂ ಸಿನಿಮಾ ಮೇಕಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋ ಥರ ಆಯಿತು. ಮೊಬೈಲ್ನಲ್ಲೇ ಫಿಲ್ಮ್ ಮಾಡುವಂಥ ಶಕ್ತಿ, ತಿಳುವಳಿಕೆ ಜನಕ್ಕೆ ಬಂತು. ಸೊ ನಾವು ಅಂದರೆ ಆಡಿಯನ್ಸ್ ಇಲ್ಲಿದ್ದರು, ಅರ್ಲಿಯರ್ ಫಿಲ್ಮ್ ಮೇಕರ್ಸ್ ಇಲ್ಲಿದ್ದರು. ಆಡಿಯನ್ಸ್ ಇವಾಗ ಅಲ್ಲಿ ಮುಗಿಲೆತ್ತರಕ್ಕೆ ನಾಲೆಜ್ ಏರ್ಬಿಟ್ಟಿದೆ. ಸೊ ನೀವು ಸ್ಪೇಸ್ ಆಚೆ ಹೋಗಿ ಸಿನಿಮಾ ಮಾಡಬೇಕು. ಸೊ ರಿಯಲ್ ಸಿನಿಮಾ ಅಂದರೆ ಏನು, ರಿಯಲ್ ಫಿಲ್ಮ್ ಮೇಕಿಂಗ್ ಅಂದರೆ ಏನು, ಕಾಂಟೆಂಟ್ ಮೇಲೆ ಹೌ ಯು ಪ್ರಾಜೆಕ್ಟ್, ಹೌ ಯು ಟೆಲ್ ಎ ಸ್ಟೋರಿ, ಅದ್ರ ಮೇಲೆ ಅದನ್ನೇ ಅಷ್ಟು ಸೀರಿಯಸ್ ಆಗಿ ತೊಗೊಂಡು ಮಾಡಿದರೆ 100% ಸಿನಿಮಾ ಗೆಲ್ಲುತ್ತೆ. ಓಕೆ, ಜನಗಳು ಕೂಡ ಇದೇ ಸಂದರ್ಭದಲ್ಲಿ ಜನಗಳು ಕೂಡ ಥಿಯೇಟರಿಗೆ ಬರೋದು ಕಡಿಮೆ ಆಗಿದೆ. ಆಬ್ವಿಯಸ್ಲಿ OTT ಪ್ಲ್ಯಾಟ್ಫಾರ್ಮ್ ಬಂದಿರೋದ್ರಿಂದ ಜನಗಳಿಗೆ. ಬಟ್ ಎಲ್ಲೋ ಒಂದು ಕಡೆ ಜನಗಳು ಬೇರೆ ಮಟ್ಟದ ಒಂದು ನಿರೀಕ್ಷೆನ ಇಟ್ಕೊಂಡಿದ್ದಾರೆ ಆ ಸಿನಿಮಾಗಳ ಬಗ್ಗೆ. ಅವರಿಗೆ ಆ ನಿರೀಕ್ಷೆ ಮಟ್ಟಕ್ಕೆ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಅನ್ಸುತ್ತೆ. ಅಲ್ಲ, ನಾನು ಅದನ್ನೇ ಹೇಳಿದ್ನಲ್ಲ, ಇವಾಗ ಆಡಿಯನ್ಸ್ ಬೇರೆ ಮುಗಿಲೆತ್ತರಕ್ಕೆ ಏರ್ಬಿಟ್ಟಿದ್ದಾರೆ. ಅವ್ರ ನಾಲೆಜು ಸಿನಿಮಾ ಬಗ್ಗೆ, ವಾಟ್ ಇಸ್ ಸಿನಿಮಾ ಅನ್ನೋದು ಅವ್ರಿಗೆ ಅಷ್ಟು ಚೆನ್ನಾಗಿ ಅರ್ಥ ಆಗಿದೆನೋ ಅದಕ್ಕಿಂತನೂ ಮೇಲೆ ಹೋಗಿ ಮಾಡಿದ್ರೆ ನೋಡ್ತಾರೆ. ಅದಕ್ಕೆ ಗೆಲುವು ಇದ್ದೇ ಇದೆ. ಬರೀ OTTನಲ್ಲಿ ನೋಡ್ತಾರೆ, ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂದರೆ ಥಿಯೇಟ್ರಿಗೆ ಬರೋ ಥರ ಸಿನಿಮಾ ಮಾಡಬೇಕಷ್ಟೇ. ಸಿಂಪಲ್ ಥಿಂಗ್. ಥಿಯೇಟ್ರಲ್ಲಿ ಸಿನಿಮಾ ನೋಡಿಲ್ಲ ಅಂದರೆ ಥಿಯೇಟ್ರ್ನಲ್ಲಿ ನೋಡೋಂಥ ಅರ್ಹತೆ ಇರಲಿಲ್ಲ ಅದಕ್ಕಷ್ಟೇ. ಥಿಯೇಟರ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಜನಗಳು. ಅದನ್ನು ಹೊರತುಪಡಿಸಿದ್ರೆ ಇವಾಗ ಇನ್ನೊಂದು ಪ್ಯಾನ್ ಇಂಡಿಯಾ ಮೂವಿ ಅನ್ನೋ ಕಾನ್ಸೆಪ್ಟ್ ತುಂಬಾ ಬಂದಿರೋದು. ಸೊ ಪ್ರತಿ ಕನ್ನಡ ಮೂವಿ ಬರ್ತಾ ಇದೆ ಅಂದರೆ ಅದ್ರ ಹಿಂದ್ಗಡೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ಪ್ಯಾನ್ ಇಂಡಿಯಾ ಮೂವಿ ಮಾಡಬೇಕು ಅಂತಂದು. ಸೊ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಹಾಗೆ ಕನ್ನಡ ಮೂವಿಗಳ ಒಂದು ಸಂಖ್ಯೆ ಇದರಿಂದನೇ ಒಂದು ಸ್ವಲ್ಪ ಕಡಿಮೆ ಆಗುತ್ತಾ ಇವಾಗ ಅಂತ? ಅಲ್ಲ, ಆ ಕಾರಣಕ್ಕಾಗಿಯೇ ಯುದ್ಧಕಾಂಡ ಸಿನಿಮಾ ಗೆಲ್ಲಬೇಕು ಅಂತ ನಾನು ಹೇಳ್ತಾ ಇರೋದು. ಸೋ ಕಾಲ್ಡ್ ಇವತ್ತಿನ ಮಿಡ್ ಸ್ಕೇಲ್ ಸಿನಿಮಾಗಳೇನಿದೆಯಲ್ಲ, ನಿಮ್ಗೆ ಒಂದು 10 ಕೋಟಿ ಹಾಕಿದ್ರು, 12 ಕೋಟಿ ಹಾಕಿದ್ರು, ಅದು ಮಿಡ್ ಸ್ಕೇಲ್ ಸಿನಿಮಾನೇ ಇವತ್ತು. ಸೊ ಆ ಥರದ ಸಿನಿಮಾಗಳು ಕಂಟೆಂಟಿಂದನೇ ಗೆಲ್ಲಬೇಕು. ಅದು ಪ್ಯಾನ್ ಇಂಡಿಯಾನ, ಕನ್ನಡ ಸಿನಿಮಾನ, ಸ್ಟೇಟಿಗೆ ಸೀಮಿತನ ಅದು ತಲೆಯಲ್ಲಿ ಇಟ್ಕೋಬಾರ್ದು. ಯು ಶುಡ್ ಮೇಕ್ ಎ ಟ್ರೂ ಕಂಟೆಂಟ್. ಜನ ಅದನ್ನು ತೊಗೊಂಡು ಹೋಗ್ಬೇಕು ಅವರಾಗಿನೇ. ಈ ಹಿಂದೆ ನಮ್ಮ ಕನ್ನಡದ ಭಾಷೆಯಲ್ಲಿ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಿರ್ತಕ್ಕಂಥದ್ದು ಅವ್ರು ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ಸಿನಿಮಾಗಳಲ್ಲ, ಅದು ತಾನಾಗೇ ಆಗಿರ್ತಕ್ಕಂಥದ್ದು.
ಸೊ ಆ ರೀತಿ ಅದೇ ರಿಸಲ್ಟು ಹೆಂಗಾಗತ್ತೆ ಅಷ್ಟು ಮಟ್ಟಿಗೆ ಮಾಡ್ತೀವಿ ಅಂತ ಉದ್ದೇಶಪೂರ್ವಕ ಇಟ್ಕೊಂಡು ಮಾಡಿದರೆ ಅದಾಗಲ್ಲ. ರೂಟ್ಸ್, ಸ್ಟೋರಿ, ಕಂಟೆಂಟ್, ರೈಟಿಂಗ್, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಸ್, ಒಂದು ಪಾತ್ರ, ಒಂದು ಕಥೆ ಅಷ್ಟು ಗಟ್ಟಿಯಾಗಿರಬೇಕು, ಅಷ್ಟು ಮನಸ್ಸಿಗೆ ತಟ್ಟಬೇಕು, ಅಷ್ಟು ರೀಚ್ ಆಗಬೇಕು. ಅದು ರೀಚ್ ಆಗಿ ಯೂನಿವರ್ಸಲ್ಲಿ ಕನೆಕ್ಟ್ ಆಗ್ತಾ ಇದೆ ಅಂತಂದಾಗ ಅದು ಆಟೋಮೆಟಿಕ್ಲಿ ಬೈ ಡಿಫಾಲ್ಟ್ ಹೋಗುತ್ತೆ ಅದು ಇವತ್ತು. ಬಿಕಾಸ್ ಆಫ್ ಅಗೇನ್ ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ಥರದ್ದು ಈಸಿ ವೇ ಆಫ್ ಪಬ್ಲಿಕ್ ರೀಚಿಂಗ್ ಮಾಧ್ಯಮಗಳು ಇರೋದರಿಂದ ಒಳ್ಳೆ ಕಂಟೆಂಟ್ ಸಿಕ್ಕಿದೆ ಅಂದರೆ ಸಾಕು, ತಾನಾಗೇ ಹರಡುತ್ತೆ ಅದು. ಸೊ ಅದಕ್ಕೆ ಯುದ್ಧಕಾಂಡ ಆ ಥರದ್ದು ಒಂದು ದಾಖಲೆ ಮಾಡಬೇಕು ಅನ್ನೋದು ನನಗೆ ಭಾಳ ಆಸೆ. ಆವಾಗ ಈ ಥರದ್ದು ಬಜೆಟಲ್ಲಿ ಬರೀ ಕಂಟೆಂಟ್ ಮೇಲೇ ನಂಬಿಕೆ ಇಟ್ಕೊಂಡು ಯಾವುದು ಮಾರ್ಕೆಟು, ಸ್ಟಾರ್ಡಮ್ ಆ ಥರ ತಲೆ ಕೆಡಿಸ್ಕೊಳ್ದೆ ಪ್ರೊಡ್ಯೂಸರ್ಸ್ ಶುಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಆನ್ ರೈಟಿಂಗ್, ಆನ್ ಸ್ಕ್ರಿಪ್ಟ್ಸ್, ಬರಹಗಾರರು, ಕಥೆಗಾರರು, ಅವ್ರ ಮೇಲೆ ಫಸ್ಟು ಹೂಡಿಕೆ ಮಾಡಬೇಕಾಗಿದೆ. ಆವಾಗ ರೂಟ್ಸ್ ಗಟ್ಟಿ ಆಗುತ್ತೆ, ಅದರಿಂದ ಒಬ್ಬ ಸ್ಟಾರ್ ಹುಡ್ತಾನೆ, ಆವಾಗ ನೀವು ಆ ಸ್ಟಾರಿಗೆ ಸಿನಿಮಾ ಮಾಡಿ. ಓಕೆ. ಸೊ ಯುದ್ಧಕಾಂಡದಲ್ಲಿ ನೀವು ನಟನೆ ಕೂಡ ಇದೆ, ಪ್ರೊಡ್ಯೂಸರ್ ಕೂಡ. ಸೊ ನಿಮ್ಮ ಈ ಸಿನಿಮಾದಲ್ಲಿ ನಿಮ್ಮ ಜವಾಬ್ದಾರಿ ಎಷ್ಟಿತ್ತು ಅಂತ, ಯಾವ ಥರ ನೀವು ಹ್ಯಾಂಡಲ್ ಮಾಡ್ತಾ ಇದ್ರಿ ಈ ಸಿನಿಮಾದಲ್ಲಿ ಅಂತ? ಅಫ್ಕೋರ್ಸ್ ಅದು ಚಾಲೆಂಜಸ್ ಬಂದೇ ಬರುತ್ತೆ. ಆ್ಯಕ್ಟ್ ಮಾಡ್ತಾ ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳಲ್ಲೂ ಕೂಡ ನಾವು ತೊಡಗಿಸ್ಕೊಂಡು ಅದರಲ್ಲಿ ಜಾಗೃತಿ ವಹಿಸಿ, ಅದ್ರ ಜೊತೆಗೆ ಫೈನಾನ್ಸ್ ಕಂಟ್ರೋಲ್ ಮಾಡೋದು, ಅದು ಇಟ್ಸ್ ಎ ಹ್ಯೂಜ್ ಚಾಲೆಂಜ್. ಅದು ನಾಟ್ ಎ ಈಸಿ ಟಾಸ್ಕ್. ಅಫ್ಕೋರ್ಸ್ ಅದು ಏನಾಗುತ್ತೆ, ನನ್ನ ಸಿನಿಮಾದ ಬಜೆಟ್ ಇಷ್ಟು ಕೇಳ್ತಾ ಇದೆ, ಎಲ್ಲ ಸಮಯನೂ ಎಲ್ಲದಕ್ಕೂ ಕೊಡಬೇಕಾಗಿರೋದ್ರಿಂದ ಬಜೆಟ್ ಗೊತ್ತಿಲ್ಲದೆ ಇಷ್ಟ ಆಗುತ್ತೆ. ಬಿಕಾಸ್ ಅಷ್ಟು ಟೈಮ್ ಬೇಕಾಗಿರೋದ್ರಿಂದ. ಅದಕ್ಕೆ ಒಬ್ಬ ಹೂಡಿಕೆದಾರರು, ಒಬ್ಬರು ಇನ್ವೆಸ್ಟರ್ ಅಂತ ಇದ್ದಾಗ ಟ್ರೂ ಫಿಲ್ಮ್ ಮೇಕರ್ಸ್ ಅಂದರೆ ಆವಾಗ ಕ್ರಿಯೇಟಿವಿಟಿಗೆ ನಾವು ತಲೆ ಕೆಡಿಸ್ಕೋಬೋದು. ಎಲ್ಲನೂ ನಾನೇ ಮಾಡಿ ಜೊತೆ ಪ್ರೊಡಕ್ಷನ್ ಜವಾಬ್ದಾರಿ ಅಫ್ಕೋರ್ಸ್ ಅದು ದೊಡ್ಡ ಚಾಲೆಂಜ್ ಆಗಿದೆ. ಅದು ಒಂದು ನನ್ನ ಲೈಫಲ್ಲಿ ಒಂದು ಹಿಸ್ಟಾರಿಕಲ್ ಪಾಠ ಅನ್ನೋದು ಕಲಿಸ್ಕೊಟ್ಟಿದೆ. ಬಟ್ ಇನ್ ಎ ರೈಟ್ ವೇ. ಅದು ಅಂದರೆ ನಾಳೆ ಬಹುಶಃ ಇನ್ನೊಂದು ಸಿನಿಮಾ ಮಾಡಬೇಕಾದ್ರೆ ಇನ್ನೂ ಸುಲಭವಾಗಿ ಮಾಡ್ತೀನೇನೋ, ಎಲ್ಲವನ್ನೂ ಇನ್ನೂ ಈಸಿಯಾಗಿ ಹ್ಯಾಂಡಲ್ ಮಾಡ್ತೀನೇನೋ, ಅಷ್ಟು ಶಕ್ತಿ ತಂದು ಕೊಟ್ಟಿದೆ. ಓಕೆ. ಸೊ ಯುದ್ಧಕಾಂಡ ಆದಮೇಲೆ, ಐ ಮೀನ್ ರಿಲೀಸ್ ಎಲ್ಲ ಆದಮೇಲೆ ನಿಮ್ಮ ಒಂದು ಕರಿಯರಲ್ಲಿ ಯಾವ ಮಟ್ಟಿಗೆ ನೀವು ಗ್ರೋತನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಎಷ್ಟು ಮಟ್ಟಿಗೆ ಇದು ಇಂಪ್ಯಾಕ್ಟ್ ಮಾಡುತ್ತೆ ಈ ಒಂದು ಸಿನಿಮಾ ಅಂತ? ಐ ವಾಂಟ್ ರೈಟರ್ಸ್ ಟು ಕಮ್ ಅಪ್ ಅಷ್ಟೇ, ಅದೇ ನನ್ನ ಗ್ರೋತ್. ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ಅದೇ ರೈಟಿಂಗಲ್ಲಿ ಟ್ರೂ ಫಿಲ್ಮ್ ಮೇಕಿಂಗ್ ಅನ್ನೋದು ತಿಳ್ಕೊಂಡ್ರೆ ಈ ಸಿನಿಮಾ ಮುಖಾಂತರ, ಯುದ್ಧಕಾಂಡ ಸಿನಿಮಾ ಮುಖಾಂತರ ಅದೇ ನನ್ನ ಗೆಲುವು. ನನಗೆ ಈ ಸಿನಿಮಾಯಿಂದ ನಾಳೆ ನೀವು ಹೇಳ್ದಂಗೆ ಇದು ದೇವ್ರ ದಯದಿಂದ ಪ್ಯಾನ್ ಇಂಡಿಯಾ ಆಗಿ ಎಲ್ಲ ಕಡೆಯಿಂದ ಒಂದೊಂದು 100 ಕೋಟಿ ಬಂತು ಅಂದರೆ ನಾನು ಇದೇ ಸ್ಕೇಲ್ ಆಫ್ ಬಜೆಟ್ 10 ಕೋಟಿ ಇಟ್ಕೊಂಡು 10 ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ನಾಳೆ ವಿತ್ ಕಂಟೆಂಟ್ಸ್. ಅವತ್ತು ಒಂದಷ್ಟು ಜನ ರೈಟರ್ಸ್ಗಳಿಗೆ ಒಂದೊಂದು ಕಡೆ ನಾನು ಕೂತ್ಕೊಂಡು ಕಥೆ ಬರೆಸಿ ನಾನು 10 ಸಿನಿಮಾಗಳು ಪ್ರೊಡ್ಯೂಸ್ ಮಾಡ್ತೀನಿ. ಅದೇ ನನ್ನ ಗೆಲುವು. ನನಗೆ ಕೋಟಿಗಟ್ಟಲೆ ಸಂಭಾವನೆ ತೊಗೊಂಡ್ಬಿಡ್ತೀನಿ, ನಾಳೆ ದೊಡ್ಡ ಸ್ಟಾರ್ ಆಗಿಬಿಡ್ತೀನಿ, ಇನ್ನೊಂದು ಚೂರು ನನ್ನ ಲೈಫಲ್ಲಿ ಮೆರಿತೀನಿ, ನಂಗೆ ಆಸೆ ಇಲ್ಲ. ದುಡ್ಡು ಬಂದರೆ ನಾನು ಒಬ್ಬ ಕನಸುಗಾರ ಥರ ಮತ್ತೆ ಸಿನಿಮಾನೇ ಮಾಡ್ತೀನಿ, ಬೇರೆ ಏನೂ ಮಾಡಲ್ಲ. ಓಕೆ. ಸೊ ಮೇನ್ ಆಗಿ ಬಂದಿರುವಂತಹ ಒಂದು ಟಾಪಿಕ್ಕು ಹೆಣ್ಣಿನ ಶೋಷಣೆ ಈ ಒಂದು ಸಮಾಜದಲ್ಲಿ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂತಂದು. ಸೊ ಆಬ್ವಿಯಸ್ಲಿ ನೀವು ಅದ್ರದ್ದೆಲ್ಲ ಸ್ಟಡಿ ಮಾಡಿರ್ತೀರ, ಯಾವ ಥರ ಶೋಷಣೆ ಆಗಿದೆ, ಅದಕ್ಕೆ ಯಾವ ಥರ ಆ್ಯಕ್ಷನ್ನ ತೊಗೊಳ್ಕೊಳ್ಳಾಯಿತು ಅಂತಂದು. ಬಟ್ ಏನೇ ಆದ್ರೂ ಒಂದೊಂದು ಪಾರ್ಟ್ ಆಫ್ ಟೈಮಲ್ಲಿ, ಒಂದೊಂದು ಶತಮಾನದಲ್ಲಿ ಒಂದೊಂದು ರೀತಿಯಾದಂತಹ ಶೋಷಣೆ ಹೆಣ್ಣು ಅನುಭವಿಸ್ತಾ ಬಂದಿದ್ದಾಳೆ ಇಲ್ಲಿವರೆಗೂ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಒಳ್ಳೆ ರೀತಿಯಾದಂತಹ ಕ್ರಮ ಇನ್ನೂ ಕೂಡ ಎಲ್ಲೂ ತೊಗೊಂಡಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ ಅಂತ? ಹೌದು, ಪ್ರಿಕಾಷನರಿ ಮೆಜರ್ಸ್ ಇನ್ನೂ ಗಟ್ಟಿಯಾಗಿ ಬರಬೇಕು. ಆ ಥರದ್ದು ಕೃತ್ಯಗಳು ಆಗದೇ ಇರೋ ರೀತಿಯಲ್ಲಿ ಅದನ್ನು ತಡೆಗಟ್ಟೋಂಥ ಕ್ರಮಗಳು ಬರಬೇಕು. ಇವತ್ತು ಟೆಕ್ನಾಲಜಿ ಎಷ್ಟೊಂದು ಡೆವಲಪ್ ಆಗಿದೆ, AI ಇದೆ, ಈ CCTV ಕ್ಯಾಮ್ರಾಸ್ ಅನ್ನೋದಾಗಿರ್ಬೋದು, ಅಥವಾ ಇನ್ನೊಂದಷ್ಟು ಮೊಬೈಲ್ ಆ್ಯಪ್ಗಳು, ಇದರಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳು ಆಗಬೇಕಾಗಿದೆ ಸೇಫ್ಟಿ ಮೆಜರ್ಸಿಂದ. ಇವತ್ತು ನಿರ್ಜನ ಪ್ರದೇಶ ಅನ್ನೋದು ಬಹಳ ಕಡಿಮೆ, ಅಂಥದ್ರಲ್ಲೂ ಕೂಡ ಹುಡುಕಿ ಸರ್ಕಾರ ಅದಕ್ಕೆ ಬಹಳಷ್ಟು, ಸರ್ಕಾರ ಮತ್ತು ಕಾನೂನು ನ್ಯಾಯಾಂಗ ವ್ಯವಸ್ಥೆ ಭಾಳ ಜಾಗೃತಿಗಳನ್ನು ವಹಿಸಬೇಕಾಗಿದೆ. ಮುಂದೆ ಸಿಗುವಂಥ ಶಿಕ್ಷೆನೂ ಅಷ್ಟು ಕಠಿಣವಾಗಿರಬೇಕು, ಅಷ್ಟು ಕ್ರೂರಿಯಾಗಿರಬೇಕು. ಅದಕ್ಕೆ ಅಂದರೆ ಎಸ್ಪೆಷಲಿ ಹೆಣ್ಮಕ್ಳಂಥ ವಿಚಾರಕ್ಕೆ ಬಂದಾಗ, ಅದರಲ್ಲೂ ಪುಟಾಣಿ ಮಕ್ಕಳಿಗಾದಂಥ ಅತ್ಯಾಚಾರ ಅಂತ ಗಮನಕ್ಕೆ ಬಂದಾಗ ಆ ಶಿಕ್ಷೆಯನ್ನು ಯೋಚನೆ ಮಾಡಿದಾಗ ಒಬ್ಬ ಆ ಥರದ್ದು ಕೃತ್ಯ ಮಾಡೋದಕ್ಕೆ ಕೈಕಾಲು ನಡಗಬೇಕು, ಅವನು ಭಯಭೀತನಾಗಬೇಕು, ಈ ಥರದ್ದೊಂದು ಶಿಕ್ಷೆ ಇದೆ ಅನ್ನೋ ಥರ. ಆ್ಯಂಡ್ ಅದಕ್ಕೂ ಮುಂಚೆ ಫಸ್ಟ್ ಆಫ್ ಆಲ್ ಪ್ರಿಕಾಷನ್ಸ್, ಆಗದೇ ಇರೋ ರೀತಿ ಎಲ್ಲೂ ಕೂಡ ಆಗಬಾರ್ದು. ಆ ಥರದ್ದು ಸಾಧ್ಯತೆಗಳಿದೆ ಇವತ್ತಿನ ಟೆಕ್ನಾಲಜಿ ಆ್ಯಂಡ್ ಅಡ್ವಾನ್ಸ್ಮೆಂಟ್ನಲ್ಲಿ. ಆ್ಯಂಡ್ ನಮ್ಮ ದೇಶದ ಜನಸಂಖ್ಯೆ ತಕ್ಕಂತೆಯೇ
ನ್ಯಾಯಾಂಗ ಮತ್ತು ಪೊಲೀಸ್ ಈ ಥರ ಸಿಬ್ಬಂದಿ ವರ್ಗಗಳಲ್ಲಿ ಜನಸಂಖ್ಯೆ ಜಾಸ್ತಿ ಆಗಬೇಕು, ಟ್ರೈನ್ಡ್ ಆಫೀಸರ್ಸ್ ಬರಬೇಕು, ಜಸ್ಟಿಸ್ ಸಿಗುವಂಥ ಎಷ್ಟೊಂದು ಪೆಂಡಿಂಗ್ ಕೇಸಸ್ಸಲ್ಲಿ ಕೂಡ ನೀವು ಟೆಕ್ನಾಲಜಿನ ಬಳಸಿ ಜಡ್ಜ್ಮೆಂಟಿಗೆ ಮುಂದೆ ಹೋಗ್ಬೋದು. ಎಷ್ಟೊಂದು ಪೆಂಡಿಂಗ್ ಕೇಸಸ್ಗಳನ್ನ ಸಾಲ್ವ್ ಮಾಡಬೇಕು. ತುಂಬ ಇದೆ, ಆಗಬೇಕಾಗಿರೋದು ಸಾಕಷ್ಟು ಇದೆ. ಓಕೆ ಸರ್, ಕೊನೆಯದಾಗಿ ಯುದ್ಧಕಾಂಡನ ನೀವು ಹೇಳಿದ್ದೀರಾ ಯಾಕೆ ನೋಡಬೇಕು, ಏನೇನಿದೆ ಅನ್ನೋದು ಹೇಳಿದ್ದೀರಾ. ಬಟ್ ಸ್ಟಿಲ್ ನಿಮ್ಮ ವೀಕ್ಷಕರಿಗೆ, ನಿಮ್ಮ ಫ್ಯಾನ್ಸ್ಗಳಿಗೆ, ಇಲ್ಲಿ ಕನ್ನಡದ ಜನತೆಗೆ ಯುದ್ಧಕಾಂಡ ನೋಡಬೇಕು, ಏನು ಸಿಗುತ್ತೆ, ಅವರ ಒಂದು ಟೈಮ್ ವೇಸ್ಟ್ ಆಗಲ್ಲ ಅನ್ನೋಂಥದ್ದಕ್ಕೆ ಏನು ಗ್ಯಾರಂಟಿ ಇದೆ, ಅದನ್ನು ನಮಗೆ ಹೇಳ್ಬೋದಾ ಅಂತ. ಸಮಾಜದಲ್ಲಿ ನೀವು ಹೆಣ್ಮಕ್ಳನ್ನ ನೋಡುವಂಥ ರೀತಿ, ಹೆಣ್ಮಕ್ಳನ್ನ ಗೌರವಿಸೋಂಥ ರೀತಿ, ಅದರಿಂದ ಬದಲಾವಣೆ ಆಗುತ್ತೆ ಅಂದರೆ ಅದರಲ್ಲಿ ಸಮಯ ವ್ಯರ್ಥ ಆಗಲ್ಲ ನನ್ನ ಪ್ರಕಾರ. ನಮ್ಮ ದೇಶದ ಬಗ್ಗೆ, ನಮ್ಮ ಕನ್ನಡ ಸಿನಿಮಾದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ನಿಮ್ಗೆ ಅಭಿಮಾನ, ಪ್ರೀತಿ ಅನ್ನೋದಿದ್ದರೆ ಯುದ್ಧಕಾಂಡ ಸಿನಿಮಾ ನೋಡೋದು ಅವ್ರ ಕರ್ತವ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಯುದ್ಧಕಾಂಡ. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಅಜಯ್ ರಾವ್ ಅವರ ಮಾತು. ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ TV ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.